ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ತುಂಬ ಬಡತನದಿಂದ ಜೀವನ ಮಾಡ್ತಿದ್ದ. ಅವನಿಗನಿಸಿತ್ತು, ನಾನು ಕಷ್ಟಪಡೋಷ್ಟು ಬೇರೆ ಯಾರೂ ಕಷ್ಟಪಡ್ತಿಲ್ಲ, ಎಲ್ಲರಿಗಿಂತನೂ ಹೆಚ್ಚು ನಾನು ಕಷ್ಟಪಡ್ತಿದ್ದೀನಿ ಅಂತ ಅಂದ್ಕೊಂಡು ಪ್ರತಿದಿನ ದೇವರಲ್ಲಿ ಬೇಡ್ಕೊಳ್ತಿದ್ದ. ದೇವರೇ, ಎಲ್ಲರಿಗಿಂತ ಹೆಚ್ಚು ನಾನು ಕಷ್ಟಪಡ್ತಿದ್ದೀನಿ, ಆದಷ್ಟು ಬೇಗ ನನ್ನ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ನನಗೆ ಸುಖ ಸಂತೋಷ ಒಳ್ಳೆಯ ದಿನಗಳನ್ನು ಕೊಡುವಂತ ಪ್ರತಿದಿನ ದೇವರ ಹತ್ರ ಇದನ್ನೇ ಬೇಡ್ಕೊಳ್ತಿದ್ದ. ಒಂದು ದಿನ ದೇವರು ಪ್ರತ್ಯಕ್ಷ ಆದಾಗ ಇವನಿಗೆ ತುಂಬ ಸಂತೋಷ ಆಯಿತು. ದೇವರು ಹೇಳಿದ್ರು, ಏನು ಬೇಕು ಕೇಳು ಅಂತ. ಅದೇ ಮತ್ತೆ ರಿಪೀಟ್ ಮಾಡ್ದ. ದೇವರೇ, ಎಲ್ಲರಿಗಿಂತ ತುಂಬ ಹೆಚ್ಚು ನಾನು ಕಷ್ಟವನ್ನು ಪಡ್ತಿದ್ದೀನಿ, ನನಗೆ ಕಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ ನನ್ನಿಂದ. ದಯವಿಟ್ಟು ನನ್ನ ಕಷ್ಟ ದಿನಗಳನ್ನೆಲ್ಲ ಹೋಗಲಾಡಿಸಿ ನನಗೆ ಸಂತೋಷದ ದಿನಗಳನ್ನು ಕೊಡು ಅಂತ ದೇವ್ರ ಹತ್ರ ಕೇಳ್ಕೊಂಡ. ಆಗ ದೇವರು ಹೇಳ್ದ, ಸರಿ ಆಯಿತು, ಒಂದು ಕೆಲಸ ಮಾಡು, ನಾಳೆ ಒಂದು ಸಂಜೆ 6:30 7 ಗಂಟೆಯ ನಂತರ ದೇವಸ್ಥಾನದ ಹತ್ತಿರ ಬಾ. ದೇವಸ್ಥಾನದ ಹತ್ತಿರ ಬರಬೇಕಾದ್ರೆ ನಿನ್ನ ಕಷ್ಟದ ಮೂಟೆಗಳನ್ನೆಲ್ಲ ಗಂಟು ಕಟ್ಟಿ ತಗೊಂಡು ಬಾ. ದೇವಸ್ಥಾನಕ್ಕೆ ಒಳಗೆ ಬರೋಕ್ಕಿಂತ ಮುಂಚೆ ದೇವಸ್ಥಾನ ಕಾಂಪೌಂಡಿಂದ ಹೊರಗಿನಿಂದ ನಿನ್ನ ಆ ಕಷ್ಟದ ಗಂಟಿನ ಮೂಟೆಯನ್ನು ದೇವಸ್ಥಾನದ ಒಳಗೆ ಬಿಸಾಕು. ನಂತರ ದೇವಸ್ಥಾನದ ಒಳಗೆ ಬಂದು ಅತಿ ಆಸೆ ಪಡದೆ ಸಂತೋಷದ ಮೂಟೆಯನ್ನು ನೀನು ತಗೊಂಡು ಹೋಗು. ನಂತರ ದಿನಗಳಲ್ಲಿ ನೀನು ತುಂಬ ಸಂತೋಷವಾಗಿರ್ತೀಯ ಅಂತ ದೇವರು ಹೇಳಿದ್ರು. ದೇವರು ಹೋದ ತಕ್ಷಣ ತುಂಬ ಸಂತೋಷದಲ್ಲಿದ್ದೆವು. ಆಯಿತು, ಇವತ್ತು ಒಂದು ದಿನ ನನ್ನ ಕೊನೆಯ ದಿನ, ಇದು ಕಷ್ಟಗಳ ದಿನಗಳು, ನಾಳೆಯಿಂದ ನನಗೆ ಪ್ರತಿ ಕ್ಷಣ ಪ್ರತಿದಿನ ಕೂಡ ನನ್ನ ಜೀವನದಲ್ಲಿ ಸಂತೋಷನೇ ಇರುತ್ತೆ ಅಂತ ಅಂದ್ಕೊಂಡು ತುಂಬ ಖುಷಿಯಲ್ಲಿ ಇದ್ದ. ಸಂಜೆ ಆಯಿತು, 6:30 ಆಯಿತು. ಇವನು ಕಷ್ಟದ ಆ ಗಂಟುಗಳನ್ನೆಲ್ಲ ಕಟ್ಟದ, ತಗೊಂಡು ಬಂದ ದೇವಸ್ಥಾನ ಹತ್ರ. ದೇವರು ಹೇಳಿದ ರೀತಿಯಲ್ಲಿ ಕಾಂಪೌಂಡ್ ಆಚೆಯಿಂದ ದೇವಸ್ಥಾನ ಒಳಗೆ ಅದನ್ನು ಬಿಸಾಕ್ದ. ಅಷ್ಟೊತ್ತಿಗೆ ತುಂಬ ಕತ್ಲೆ ಆಗಿತ್ತು. ದೇವಸ್ಥಾನದ ಒಳಗೆ ಬಂದ ನಂತರ ಅಲ್ಲಿ ಸಾಕಷ್ಟು ಗಂಟುಗಳಿತ್ತು. ಇವನು ಯಾವುದು ಖುಷಿಯ ಗಂಟನ್ನು ತಗೊಂಡು ಹೋಗೋದು ಅಂತ ಗೊಂದಲವಾಯಿತು. ದೇವರು ಹೇಳಿದನ್ನು ನೆನೆಸ್ಕೊಂಡ, ಅತ್ಯಾಸೆ ಪಡಬೇಡ, ಎಷ್ಟು ಬೇಕೋ ಅಷ್ಟು ಮಾತ್ರ ಪಡಿ ಅನ್ನೋದನ್ನು. ಇದ್ದಿದ್ರಲ್ಲಿ ಒಂದು ಚಿಕ್ಕ ಗಂಟನ್ನು ಇವನು ತಗೊಂಡೋದ. ಆ ಕತ್ಲೆಯಲ್ಲಿ ಮನೆಗೆ ಬಂದು ಬಿಡಿಸಿ ನೋಡಬೇಕಾದ್ರೆ ಅದು ಇವನು ಬಿಸಾಕಿದ್ದ ಗಂಟೆ ಅದಾಗಿತ್ತು. ಒಂದು ಕ್ಷಣ ಯೋಚನೆ ಮಾಡ್ದ, ಅಲ್ಲಿ ಇದ್ದಿದ್ದಕ್ಕಿಂತ ಎಲ್ಲ ಗಂಟುಗಳಿಗಿಂತನೂ ಚಿಕ್ಕ ಗಂಟು ನಂದೆ. ಅಂದರೆ ನನಗಿಂತನೂ ತುಂಬ ದೊಡ್ಡ ಕಷ್ಟಗಳನ್ನು ಪಡುವವರು ಅಲ್ಲಿದ್ದರು, ಆ ಗಂಟುಗಳನ್ನು ಬಿಸಾಕೋದ್ರು. ಅವನಿಗಲ್ಲಿ ಒಂದು ಸ್ಪಷ್ಟವಾಯಿತು, ನಾನೇ ಕಷ್ಟದಲ್ಲಿದ್ದೀನಿ, ನನಗಿಂತ ಕಷ್ಟದಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನಗಿಂತ ಕಷ್ಟದಲ್ಲಿ ಇರೋರು ಕೂಡ ಈ ಜಗತ್ತಲ್ಲಿ ಇದ್ದಾರೆ ಅನ್ನೋದನ್ನು ದೇವರು ನನಗೆ ತಿಳಿಸ್ಕೊಟ್ಟ ಅಂತ ಅಂದ್ಕೊಂಡ. ಪ್ರತಿಯೊಬ್ಬರ ಯೋಚನೆ ಅದೇ ಇರುತ್ತೆ, ನನಗಿಷ್ಟು ಕಷ್ಟ ಇದೆ, ನನಗಷ್ಟು ಕಷ್ಟ ಇದೆ, ನನಗಿಂತ ಕಷ್ಟ ಇನ್ಯಾರಿಗೂ ಇಲ್ಲ, ಇಂಥ ಅನೇಕ ರೀತಿಯಾದಂಥ ಯೋಚನೆಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಕಷ್ಟ ಅನ್ನೋದು ಅವರವರ ಕಷ್ಟ ಅವರವರಿಗೆ ದೊಡ್ಡದೇ ಆಗಿರುತ್ತೆ. ಇನ್ನೊಂದು ಮೂಲ ಕಾರಣಕ್ಕೆ ಅವರವರ ಕಷ್ಟಕ್ಕೆ ಅವರೇ ಕಾರಣಕರ್ತರಾಗಿರ್ತಾರೆ, ಬೇರೆ ಯಾರು ಕೂಡ ಅವರ ಕಷ್ಟಕ್ಕೆ ಕಾರಣಕರ್ತರಾಗಿಲ್ಲ. ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯಕ್ಕೆ ತಗೊಳ್ಳದೆ ಇಲ್ಲದೇ ಇರೋದ್ರಿಂದ ಕೆಲವು ಕಷ್ಟಗಳು ಬಂದಿರುತ್ತೆ. ಇನ್ನೊಬ್ಬರನ್ನು ನಂಬಿ ಸೋತಾಗ ಕೆಲವು ಕಷ್ಟಗಳನ್ನು ಬಂದಿರುತ್ತೆ. ಇಂಥ ಅನೇಕ ರೀತಿಯ ಕಷ್ಟಗಳು, ಯಾವುದೇ ರೀತಿಯ ಕಷ್ಟಗಳು ನಮಗಿದ್ರೂ ಕೂಡ ಆ ಕಷ್ಟಕ್ಕೆ ಸರಿಯಾಗಿ ಯೋಚನೆ ಮಾಡಿದಾಗ ಆ ಕಷ್ಟಕ್ಕೆ ಕಾರಣಕರ್ತರು ನಾವೇ ಆಗಿರ್ತೀವಿ, ದೇವರಲ್ಲ, ಇನ್ನೊಬ್ರಲ್ಲ. ಅವರವರ ಕಷ್ಟ ಅವರವರಿಗೆ ದೊಡ್ಡದೇ ಆಗಿದೆ. ಆ ಕಷ್ಟದಿಂದ ಪಾರಾಗಿ ಉತ್ತಮ ದಿನಗಳತ್ತ ಸಾಗುವಂಥ ಪ್ರಯತ್ನವನ್ನು ನಿರಂತರವಾಗಿ ಪಟ್ಟರೆ ಖಂಡಿತ ಕಷ್ಟ ಅನ್ನೋದು ಕತ್ಲು ಮುಳುಗಿ ಮತ್ತೆ ಬೆಳಕು ಹೇಗೆ ಬರುತ್ತೆ, ಅದೇ ರೀತಿ ಕಷ್ಟದ ನಂತರ ಉತ್ತಮ ದಿನಗಳು ಬಂದೇ ಬರುತ್ತೆ ಸ್ನೇಹಿತರೆ. ಇನ್ನೊಂದು ವಿಚಾರ ಹೇಳಬೇಕಾದ್ರೆ, ಇಡೀ ವಿಶ್ವದಲ್ಲಿ ಎಷ್ಟು ದುಡ್ಡಿದೆ, ಅಷ್ಟೂ ದುಡ್ಡನ್ನು ಕೂಡ ಒಟ್ಟು ಮಾಡಿ ಪ್ರತಿಯೊಬ್ಬರಿಗೂ ಸಮವಾಗಿ ಹಂಚಿಬಿಟ್ರೆ ಏನಾಗುತ್ತೆ? ನಾವು ಯೋಚನೆ ಮಾಡೋದು, ಪ್ರತಿಯೊಬ್ಬರು ಸಮವಾಗಿ ಹಂಚಿಬಿಟ್ರೆ ಯಾರೂ ಬಡವರೇ ಇರಲ್ಲ, ಎಲ್ಲರೂ ಶ್ರೀಮಂತರಾಗಿರ್ತಾರೆ, ಎಲ್ಲರೂ ಖುಷಿಯಿಂದ ಇರ್ತಾರೆ.
ಆ ರೀತಿ ಆಗಲ್ಲ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಮವಾಗಿ ಹಂಚಿದಾಗ 1 ವರ್ಷ 2 ವರ್ಷ ಖುಷಿಯಿಂದ ಇರ್ಬೋದು, ಶ್ರೀಮಂತರಾಗಿರ್ಬೋದು, ಮತ್ತೆ ಬಡವನೇ ಆಗ್ತಾನೆ, ಮಧ್ಯಮ ಆಗ್ತಾನೆ, ಶ್ರೀಮಂತನೇ ಆಗ್ತಾನೆ. ಯಾಕೆ ಅಂದರೆ ಆ ದುಡ್ಡು ಅನ್ನೋದು, ಆ ದುಡ್ಡನ್ನು ಇಟ್ಟು ಮತ್ತೆ ದುಡ್ಡು ಸಂಪಾದನೆ ಮಾಡೋದು, ಉಳಿಸೋದು ಅನ್ನೋ ಆ ಒಂದು ಕಲೆ, ಆ ಒಂದು ವಿದ್ಯೆ ಎಲ್ಲರಿಗೂ ಕೂಡ ಸಿಗಲ್ಲ. ಎಲ್ಲರೂ ಕೂಡ ಆ ಯೋಗನೂ ಬರಲ್ಲ. ಯೋಗ ಅನ್ನೋದಕ್ಕಿಂತನೂ ಅದೊಂದು ಆ ವಿದ್ಯೆ ಒಂಥರ ಹೇಳಕ್ಕೆ ಆಗದಿರೋಂಥ ರೀತಿಯಲ್ಲಿ. ಇವತ್ತು ಶ್ರೀಮಂತ ಆಗಿದ್ದವನು ನಾಳೆ ಬಡವ ಆಗ್ತಾನೆ, ಇವತ್ತು ಬಡವಾದವನು ನಾಳೆ ಶ್ರೀಮಂತ ಆಗ್ತಾನೆ. ಆ ಸೈಕಲ್ನ ಚಕ್ರ ಯಾವ ರೀತಿ ತಿರುಗುತ್ತೋ ಆ ರೀತಿ ಮೇಲೆ ಕೆಳಗೆ ನಿರಂತರವಾಗಿ ಆ ಸಂಪತ್ತು, ಶ್ರೀಮಂತಿಗೆ ಅನ್ನೋದು ಹೋಗ್ತಾನೆ ಇರುತ್ತೆ. ಇವತ್ತು ನನ್ನ ಹತ್ರ ಇದ್ದರೆ ನಾಳೆ ನಿಮ್ಮ ಹತ್ರ, ನಾಳೆದು ಇನ್ನೊಬ್ಬರ ಹತ್ರ. ನಮ್ಮ ಸರದಿ ಬರೋವರೆಗೂ ನಾವು ಪ್ರಯತ್ನ ಪಡಬೇಕು, ಕಾಯಬೇಕು, ಇರುವುದರಲ್ಲಿ ಖುಷಿಯಿಂದ ಬದುಕಬೇಕು. ಅದೇ ಜೀವನ. ನಮಸ್ಕಾರ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವಾದ ಮಾಡಿ. ನಮಸ್ಕಾರ.